ವಿದ್ಯಾರ್ಥಿಗಳೇ 10ನೇ ತರಗತಿ ಗಣಿತ ಅದರಲ್ಲಿ ಸಮಾಂತರ ಶ್ರೇಣಿಗಳು ಅನ್ನೋ ಪಾಠದ ಅಭ್ಯಾಸ 1.2ರ 4, 5 ಮತ್ತು 6ರ ಲೆಕ್ಕವನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ. ಇನ್ನು 4ನೇ ಲೆಕ್ಕ 3, 8, 13, 18 ಈ ಸಮಾಂತರ ಶ್ರೇಣಿಯ ಎಷ್ಟನೇ ಪದ 78 ಆಗಿದೆ ಅಂತ ಕಂಡುಹಿಡಿಬೇಕು. ಅಂದರೆ ಇಲ್ಲಿ ಎನ್ನ ಬೆಲೆಯನ್ನು ನಾವು ಕಂಡುಹಿಡಿಬೇಕು. ಇಲ್ಲಿ ಎ ಏನು ಕೊಟ್ಟಿದ್ದಾರೆ, ಎ ಅಂದರೆ ಮೊದಲನೇ ಪದ 3, ನೆಕ್ಸ್ಟ್ ಡಿ ಈಸ್ ಈಕ್ವಲ್ ಟು A2 ಮೈನಸ್ A1, ಅಲ್ಲಿಗೆ A2 ಅಂದರೆ 8, A1 ಅಂದರೆ 3, ಅಲ್ಲಿಗೆ 5, ಡಿ ಈಸ್ ಈಕ್ವಲ್ ಟು 5 ಆಗುತ್ತೆ. ಇನ್ನು ಎಷ್ಟನೇ ಪದ ಅಂತ ಕೊಟ್ಟಿದ್ದಾರೆ, ಸೊ AN ಅದನ್ನು ಕೊಟ್ಬಿಟ್ಟಿದ್ದಾರೆ 78. ಇನ್ನು ಎನ್ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಇಲ್ಲಿ ಸಮಾಂತರ ಶ್ರೇಣಿಯಲ್ಲಿ ನಮಗೆ ಸೂತ್ರ ಗೊತ್ತಿದೆ, AN ಈಸ್ ಈಕ್ವಲ್ ಟು A ಪ್ಲಸ್ N ಮೈನಸ್ 1 ಇಂಟು ಡಿ. ಈಗ AN ಅಂದರೆ 78, ನೆಕ್ಸ್ಟ್ ಎ ಅಂದರೆ 3 ಪ್ಲಸ್ ಎನ್ ಗೊತ್ತಿಲ್ಲ ಹಾಗೆ ಇಟ್ಕೊಳ್ಳೋಣ, N ಮೈನಸ್ 1, ಡಿ ಅಂತಂದರೆ 5, ಡಿ ಬೆಲೆ 5. ಈಗ ನೋಡಿ ಈ 3ಅನ್ನು ಇಸ್ ಈಕ್ವಲ್ ಟು ನಿಂದ ಆ ಕಡೆ ಕಳ್ಸೋಣ. ಆಗ 78 ಮೈನಸ್ 3 ಇಸ್ ಈಕ್ವಲ್ ಟು, ಈಗ ನಾವು ಏನು ಮಾಡೋಣ ಅಂತಂದರೆ ನೋಡಿ N ಮೈನಸ್ 1 ಇಂಟು 5, ಇದನ್ನು ಹಾಗೆ ಇರಲಿ. ಈಗ 78ರಲ್ಲಿ 3 ಹೋದರೆ 75 ಇಸ್ ಈಕ್ವಲ್ ಟು N ಮೈನಸ್ 1 ಇಂಟು 5. ಈಗ 5ಅನ್ನು ಹೊರೆ ಗುಣಾಕಾರ ಮಾಡೋಣ, ಅಲ್ಲಿಗೆ 75/5 ಇಸ್ ಈಕ್ವಲ್ ಟು N ಮೈನಸ್ 1. ಅಲ್ಲಿಗೆ ನೋಡ್ರಿ 5ರಿಂದ ನಾವು ಇದನ್ನು ಭಾಗಿಸೋಣ, 15, 5 ಒಂದಲೇ 5, 15 ಅಂದರೆ 15 ಬಂತು. ಅಂದರೆ N ಮೈನಸ್ 1 ಎಷ್ಟು ಬಂತು, 15 ಬಂತು. ಈಗ ನಮಗೆ ಬರೀ N ಬೇಕು, ಹಾಗಾಗಿ 1ಅನ್ನು ಇಸ್ ಈಕ್ವಲ್ ಟು ನಿಂದ ಆ ಕಡೆ ಕಳ್ಸೋಣ. ಆಗ N ಇಸ್ ಈಕ್ವಲ್ ಟು 15, 1 ಆ ಕಡೆ ಹೋದರೆ ಮೈನಸ್ 1 ಆ ಕಡೆ ಹೋದರೆ ಪ್ಲಸ್ 1 ಆಗುತ್ತೆ, ಅಲ್ಲಿಗೆ N ಇಸ್ ಈಕ್ವಲ್ ಟು 16. ಸೊ ಅಲ್ಲಿಗೆ ಸಮಾಂತರ ಶ್ರೇಣಿಯ ಎಷ್ಟನೇ ಪದ 78 ಅಂತ ಕೊಟ್ಟಿದ್ದಾರೆ, ಸಮಾಂತರ ಶ್ರೇಣಿಯ 16ನೇ ಪದ 78 ಅಂತ ಬಂದರೆ ಮುಗಿಯುತ್ತೆ. ನೋಡಿ ಈ ರೀತಿ ಬರಿಬೇಕಾಗುತ್ತೆ, ಸಮಾಂತರ ಶ್ರೇಣಿಯ 16ನೇ ಪದ 78. 5ನೇ ಲೆಕ್ಕ, ಈ ಕೆಳಗಿನ ಸಮಾಂತರ ಶ್ರೇಣಿಯಲ್ಲಿರುವ ಪದಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಅಂದರೆ ಎನ್ ಅನ್ನು ಕಂಡುಹಿಡಿಯಬೇಕು. ಇಲ್ಲಿ ಎ ಏನು ಕೊಟ್ಟಿದ್ದಾರೆ, ಅದು 7 ಆಗಿದೆ. ಇನ್ನು ಡಿ ಏನಿದೆ, A2 ಮೈನಸ್ A1 ಅಂದರೆ A2 ಅಂತಂದರೆ 13 ಮೈನಸ್ A1 ಅಂದರೆ 7. ಈಗ 13ರಲ್ಲಿ 7 ಹೋದರೆ 6 ಆಗುತ್ತೆ. ಇನ್ನು AN ಕೊಟ್ಬಿಟ್ಟಿದ್ದಾರೆ ಅವರು, ಎಷ್ಟು, 205. ಏನು ಕಂಡುಹಿಡಿಬೇಕು ನಾವು, N ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಸೊ AN ಸೂತ್ರ ಗೊತ್ತಿದೆ ನಮಗೆ, AN ಇಸ್ ಈಕ್ವಲ್ ಟು A ಪ್ಲಸ್ N ಮೈನಸ್ 1 ಇಂಟು ಡಿ. ಈಗ AN ಎಷ್ಟು, 205, A ಅಂದರೆ 7 ಪ್ಲಸ್ N ಅಂದರೆ ಗೊತ್ತಿಲ್ಲ ಮೈನಸ್ 1 ಇಂಟು ಡಿ ಅಂದರೆ ಡಿ 6. ಸೊ ಈಗ 7ಅನ್ನು ಇಸ್ ಈಕ್ವಲ್ ಟು ನಿಂದ ಆ ಕಡೆ ಕಳ್ಸೋಣ. ಆಗ 205 ಮೈನಸ್ 7 ಇಸ್ ಈಕ್ವಲ್ ಟು N ಮೈನಸ್ 1 ಇಂಟು 6. ಈಗ 205ರಲ್ಲಿ 7 ಹೋದರೆ 198 ಆಗುತ್ತೆ. ಎಷ್ಟಾಗುತ್ತೆ, 198 ಆಗುತ್ತೆ. ದಟ್ ಈಸ್ ಈಕ್ವಲ್ ಟು N ಮೈನಸ್ 1 ಇಂಟು 6. ಈಗ ಈ 6ಅನ್ನು ಓರೆ ಗುಣಾಕಾರ ಮಾಡೋಣ, ಅಲ್ಲಿಗೆ 198/6 ಇಸ್ ಈಕ್ವಲ್ ಟು N ಮೈನಸ್ 1. ನೋಡಿ ಈ ಕಡೆ 198, ಈ ಕಡೆ ಬಾಕ್ಸ್ ಕೊಡೋಣ, ಹೌದಾ. 6 3 18, ಒಂದು ದಶಕ ಉಳಿತು. ನೆಕ್ಸ್ಟ್ 8ಅನ್ನು ಕೆಳಗಿಳಿಸ್ಕೊಳ್ಳೋಣ, 6 3 18 ಅಂದರೆ ಎಷ್ಟು, 6 33, ಅಲ್ಲಿಗೆ 33 ಇಸ್ ಈಕ್ವಲ್ ಟು N ಮೈನಸ್ 1, ಅಥವಾ N ಮೈನಸ್ 1 ಇಸ್ ಈಕ್ವಲ್ ಟು 33. ನನಗೆ N ಬೆಲೆ ಬೇಕು, ಹಾಗಾಗಿ ಇದನ್ನು ಒಂದನ್ನು ಇಸ್ ಈಕ್ವಲ್ ಟು ನಿಂದ ಆ ಕಡೆ ಕಳ್ಸೋಣ. ಅಲ್ಲಿಗೆ N ಇಸ್ ಈಕ್ವಲ್ ಟು 33 ಮೈನಸ್ 1 ಆ ಕಡೆ ಹೋದರೆ ಪ್ಲಸ್ 1 ಆಗುತ್ತೆ, ಅಲ್ಲಿ N ಇಸ್ ಈಕ್ವಲ್ ಟು 33 1 34. ಹಂಗಾರೆ ಪದಗಳ ಸಂಖ್ಯೆ ಎಷ್ಟು, 34. ಈಗ 5ರಲ್ಲಿ 2ನೇ ಲೆಕ್ಕ, ಇಲ್ಲಿ ಏನು, A ಇಸ್ ಈಕ್ವಲ್ ಟು ಏನು 18, ಇನ್ನು ನಂತರ ಡಿ ಇಸ್ ಈಕ್ವಲ್ ಟು A2 ಮೈನಸ್ A1. A2 ಅಂತಂದರೆ 15 ಇದೆ, ಮೈನಸ್ A1 ಅಂತಂದರೆ 18. ಇದು ಎಂಥ ಭಿನ್ನರಾಶಿ, ಇದು ಮಿಶ್ರ ಭಿನ್ನರಾಶಿ, ವಿಷಮುಖ ನೋಟ್ ಮಾಡ್ಕೊಳ್ಳೋಣ. 15 2 31, 31/2 ಮೈನಸ್ 18. ಈಗ ನೋಡಿ ಲಾಸಹ ಕಂಡುಹಿಡ್ಕೊಳ್ಳೋಣ, ಲಾಸಹ 2. ಸೊ ಅಲ್ಲಿಗೆ 31, ಇದು 2 18 36, ಅಲ್ಲಿಗೆ ನೋಡಿ 36ರಲ್ಲಿ 31 ಹೋದರೆ 5, ಎಂಥ 5, ಮೈನಸ್ 5/2. ಅಲ್ಲಿಗೆ ಡಿ ಏನು, ಮೈನಸ್ 5/2.
ಇನ್ನು ನಮಗೆ ಏನು ಕೊಟ್ಟಿದ್ದಾರೆ, ಎ ಎನ್ ಕೊಟ್ಟಿದ್ದಾರೆ. ಎ ಎನ್ ಏನು -47. ಇಲ್ಲಿ ಏನನ್ನು ಕಂಡುಹಿಡಿಬೇಕು, ಎನ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್, ಇದನ್ನು ಕಂಡುಹಿಡಿಬೇಕು. ನಮಗೆ ಎ ಎನ್ ಸೂತ್ರ ಗೊತ್ತು, ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ -1 ಇಂಟು ಡಿ. ಈಗ ಎ ಎನ್ ಅಂದರೆ ಏನು, -47, ಅಲ್ಲಿಗೆ ಎ ಅಂದರೆ 18 ಪ್ಲಸ್ ಎನ್ -1 ಇಂಟು ಡಿ ಅಂದರೆ -5/2. ಈಗ 18ಅನ್ನು ಇಸ್ ಈಕ್ವಲ್ ಟು ನಿಂದ ಆ ಕಡೆ ಕಳಿಸ್ಕೊಳ್ಳೋಣ. ಅಲ್ಲಿಗೆ 47 - 18 ಇಸ್ ಈಕ್ವಲ್ ಟು -5/2 n -1. ಕರೆಕ್ಟಾ? ಈಗ 47 ಮತ್ತು 18ಅನ್ನು ಕೂಡಿದ್ರೆ ನೋಡಿ, 7 8 ಕೂಡಿದ್ರೆ 5 ದಸ್ಕ 1, ಅಲ್ಲಿಗೆ 65 ಆಗುತ್ತೆ. ಎಂತ 65? -65 n -1 -5/2. ಅಥವಾ ಯಾವ್ದು ಬೇಕಾದ್ರೂ ಫಸ್ಟ್ ಬರ್ಕೋಬೋದು, ಅದೇನು ಕನ್ಫ್ಯೂಸ್ ಮಾಡ್ಕೋಬೇಡಿ ನೀವು. ಈಗ ನಾವು ಮುಂದಿನ ಸ್ಟೆಪ್ ಏನು ಮಾಡೋಣ ಅಂತಂದರೆ, ಈಗ ನೋಡಿ n-1 ಏನಿದೆ ಇದನ್ನು ಇಲ್ಲೇ ಇಟ್ಕೊಂಡು -65 ಈ 2ಅನ್ನು 65 ಹತ್ರ ಕಳಿಸೋಣ, ಅಂದರೆ ಒರೆ ಗುಣಾಕಾರ ಮಾಡೋಣ. ಕರೆಕ್ಟಾ? ನೆಕ್ಸ್ಟ್ 5ಅನ್ನು ಕೆಳಗೆ ತೆಗೆದುಕೊಳ್ಳೋಣ, -5. ಇಲ್ಲಿ ನೋಡ್ರಿ, ಎರಡು ಕಡೆ -5 -5 ಕ್ಯಾನ್ಸಲ್ ಆಯಿತು. ಸೊ ಈಗ ನೋಡ್ರಿ 5ರಿಂದ ಭಾಗಿಸೋಣ, 5 1 5 13, ಅಲ್ಲಿಗೆ n-1 ಇಸ್ ಈಕ್ವಲ್ ಟು 13 ಇಂಟು 2. ಸೊ n-1 ಇಸ್ ಈಕ್ವಲ್ ಟು 13 2 26. ಈಗ ನನಗೆ n ಬೆಲೆ ಬೇಕು, ಹಾಗಾಗಿ 1ಅನ್ನು ಇಸ್ ಈಕ್ವಲ್ ಟು ನಿಂದ ಆ ಕಡೆ ಕಳಿಸೋಣ. ಆಗ 26, 1 ಆ ಕಡೆ ಹೋದರೆ -1 +1 ಆಗುತ್ತೆ. ಸೊ n ಇಸ್ ಈಕ್ವಲ್ ಟು 26 1 27. ಹಾಗಾಗಿ ಪದಗಳ ಸಂಖ್ಯೆ ಎಷ್ಟು, 27 ಅನ್ನೋದು ಇದು ಉತ್ತರ ಆಗಿದೆ. 6ನೇ ಲೆಕ್ಕ -150 ಇದು 11, 8, 5, 2 ಈ ಸಮಾಂತರ ಶ್ರೇಣಿಯ ಪದ ಆಗಿದೆಯೇ ಪರೀಕ್ಷಿಸಿ ಅಂತ ಕೊಟ್ಟಿದ್ದಾರೆ. ಅಂದರೆ ನಾವು ಇಲ್ಲೇನು ಬರ್ಕೊಳ್ಳೋಣ, ಎ ಇದೇನಿದೆ ಮೊದಲನೇ ಪದ 11, ಡಿ ಏನಿದೆ A2 - A1. ಸೊ A2 ಅಂತಂದರೆ ಏನು, 8 -A1 ಅಂದರೆ 11, 11ರಲ್ಲಿ 8 ಅಂದರೆ 3, ದೊಡ್ಡ ಸಂಖ್ಯೆ 11, 11ರ ಪಕ್ಕ ಮೈನಸ್ ಇದೆ, ಹಂಗಾಗಿ -3 ಆಗತ್ತೆ. ಇನ್ನು ನಾವು ಇದನ್ನು AN ಅಂತ ತೆಗೆದುಕೊಳ್ಳೋಣ, ಹೌದಾ, -150. ಇಲ್ಲಿ ನಾವೇನು ಕಂಡುಹಿಡಬೇಕು, ಎನ್ ಕಂಡುಹಿಡಿದ್ರೆ ಎನ್ನು ಒಂದು ಏನು ಪೂರ್ಣಾಂಕ ಆದರೆ ಇದರ ಪದ ಅಂತ, ಆಗಲಿಲ್ಲ ಅಂತಂದರೆ ತಪ್ಪು ಅಂತ. n ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಅಂತ ತೆಗೆದುಕೊಳ್ಳೋಣ. ಈಗ AN ಇಸ್ ಈಕ್ವಲ್ ಟು A ಪ್ಲಸ್ n -1 ಇಂಟು ಡಿ. ಈಗ AN ಜಾಗದಲ್ಲಿ ಏನಿದೆ -150, ಕರೆಕ್ಟಾ, ಇಸ್ ಈಕ್ವಲ್ ಟು ಎ ಜಾಗದಲ್ಲಿ 11 ಪ್ಲಸ್ n -1. ಡಿ ಜಾಗದಲ್ಲಿ ಏನಿದೆ -3 ಇದೆ. ಸೊ 11ಅನ್ನು ಇಸ್ ಈಕ್ವಲ್ ಟು ನಿಂದ ಆ ಕಡೆ ಕಳಿಸೋಣ. ಆಗ ಏನಾಗುತ್ತೆ ನೋಡಿ, -150, 11 ಆ ಕಡೆ ಹೋದರೆ -11 ಇಸ್ ಈಕ್ವಲ್ ಟು, ಈಗ ನೋಡ್ರಿ ಇಲ್ಲೇನು ಮಾಡೋಣ ಅಂದರೆ n-1 ಇಂಟು -3, ಇದು ಮುಂದಿನ ಸ್ಟೆಪ್ಪಲ್ಲಿ ಮಾಡೋಣ. ಈಗ ಅಲ್ಲಿ ಎಷ್ಟಾಯಿತು, 161 ಆಯಿತು, -161. ಈಗ 3ರಿಂದ ಗುಣಿಸೋಣ. ಸೊ 3 ಇಂಟು n 3n, ಎಂಥ 3n, -3n. ಸೊ ಮೈನಸ್ ಇಂಟು ಮೈನಸ್ +3. ಈಗ ಈ 3ಅನ್ನು ಸಹ ಇಸ್ ಈಕ್ವಲ್ ಟು ನಿಂದ ಆ ಕಡೆ ತಗೊಳ್ಳೋಣ. ಆಗ 161 -3 ಇಸ್ ಈಕ್ವಲ್ ಟು -3n. ಈಗ ನೋಡಿ -164 ಇಸ್ ಈಕ್ವಲ್ ಟು -3n. ಈಗ -3n ಇಸ್ ಈಕ್ವಲ್ ಟು -164. ಈಗ ಎರಡೂ ಕಡೆ ಮೈನಸ್ ಇರೋದರಿಂದ ಮೈನಸ್ ಕ್ಯಾನ್ಸಲ್ ಮಾಡ್ಬೋದು ನಾವು. 164 / 3. ಈ 164ಅನ್ನು ನಾವು 3ರಿಂದ ಭಾಗಿಸಿದಾಗ ಏನು ಬರುತ್ತೆ, ಪೂರ್ಣಾಂಕ ಬರೋದಿಲ್ಲ, ಹೌದಾ. ಸೊ ಪೂರ್ಣಾಂಕ ಬರೋದಿಲ್ಲ, ಹಾಗಾಗಿ ಇದು ಏನು 150 ಅನ್ನೋದು ಈ ಸಮಾಂತರ ಶ್ರೇಣಿಯ ಪದ ಆಗಿಲ್ಲ. ನೋಡಿ ಈ ರೀತಿ ಬರೆದ್ಬಿಟ್ರೆ ಲೆಕ್ಕ ಮುಗಿಯುತ್ತೆ. ಇಲ್ಲಿ ಪೂರ್ಣಾಂಕವಾಗಿಲ್ಲ. ಇಲ್ಲಿ ಎನ್ನ ಬೆಲೆ ಏನಿದೆ, ಇಲ್ಲಿ ಎನ್ ಪೂರ್ಣಾಂಕ ಆಗಿಲ್ಲ. ಎನ್ ಏನು ಬರುತ್ತೆ, ಇದು ಸಂಪೂರ್ಣವಾಗಿ ಭಾಗ ಆಗಲ್ಲ, ಹಂಗಾಗಿ ಇದು ಎನ್ ಪೂರ್ಣಾಂಕವಾಗಿಲ್ಲ. ಹಾಗಾಗಿ -150 ಈ ಸಮಾಂತರ ಶ್ರೇಣಿಯ ಪದ ಆಗಿಲ್ಲ ಅಂತ ಬರೆದ್ರೆ ಈ ಲೆಕ್ಕ ಮುಗಿಯುತ್ತೆ.